ಅಲ್ಲಿಗೆ ಹಚ್ಚಿ ಸ್ಟೇಜ್ ಹಾಕಿ ಹೋರಾಟವನ್ನು ಮಾಡಿದ್ವಿ. ಅಲ್ಲಿ ಸರ್ಕಾರ ಜಮೀನನ್ನು ಕಬಳಿಕೆ ಮಾಡ್ತಿದ್ರು ಖಾಸಗಿ ವ್ಯಕ್ತಿಗಳು. ಹಾಗಾಗಿ ಅದಕ್ಕೇನೆಂದರೆ ನೋಡಿ, ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ಸರ್ಕಾರಿ ಮುಪ್ಪತ್ತುಗೈರನ ದನಗಳ ಚರಾಯಿ ಸಲುವಾಗಿ ಕಾಯ್ದಿರಿಸಿದಂಥ ಏನು ಕಿದ್ದಿ ಸಾಲು ಬೀಳುವ ಜಮೀನುಗಳು ಮತ್ತು ಅರಣ್ಯ ಜಮೀನುಗಳು 1164 ಅದರನ್ವಯವಾಗಿ ಕೊಟ್ಟಿ ರೀತಿಯಾಗಿ ಮಾಡಿದ್ದವಾಗಿ ತನಿಖೆ ಮಾಡುವ ಅರ್ಜಿಯನ್ನು ಕೊಟ್ಟಿದ್ದೀವಿ. ಬಟ್ ಇದು ಏನಾಗಿದೆ ಅಂದರೆ ಅವ್ರ ಮ್ಯಾಗೆ FIR ಆಗಿದೆ ಇಲ್ಲೋ? ಇಲ್ರಿ ಸರ್, FIR ಆಗಿಲ್ಲ, ಏನೂ ಆಗಿಲ್ಲ. ಬಟ್ FIR ಜಮೀನೇನೋ ವಾಪಸ್ ತೊಗೊಂಡಿದ್ರಲ್ಲ, ಈಗ ಅದು ಬೇರೆ ಸರ್, ಇದು ಬೇರೆ 10 ಎಕರೆ 39 ಇದು ಬೇರೆ ಸರ್. ಮೊದಲೊಂದು ಮಾಡಿದ್ದಾರೆ ಸರ್, ಸರ್ಕಾರಿ ಜಮೀನು ವಾಪಸ್ ತೊಗೊಂಡಿದ್ದಾರೆ ನಮ್ಮ ಹೋರಾಟಕ್ಕೆ. ಇದೊಂದು ಸ್ವಲ್ಪ ಮಾಡೋಣ, ಸರ್ಕಾರಿ ಜಮೀನು ಉಳಿಸೋ ಕೆಲಸವನ್ನು ಕಂದಾಯ ಸರ್. ಸರ್ ಇದು ಏನಾಗಿದೆ ಸರ್, ಇದು 1999 2000ದಾಗ ಅದು ಅಲ್ಲಿ ಏನಿಲ್ಲ ಸರ್, ಅದು ಹಿಂದಿನ ಇದು ಡೇಟ್ ಹಾಕಿ ಅವ್ರು ಮಾಡ್ಕೊಂಡ್ರಿ ಸರ್. 3 ಜನ 10 ಎಕರೆ 31 ಗುಂಟೆ ಮಾಡಿಕೊಂಡ್ರಿ ಸರ್. ಅದು ಕೀರ್ತಿ ಸಾರ್ಬೇಡಿ ಸರ್, ಅದು ಯಾವ ಫಕ್ತ ಅದು ಗಾಯರಣೆ ಅಷ್ಟೇ ಉಳಿಸ್ಬೇಕು ಸರ್. ಅದರಲ್ಲಿ ಏನು ಮಾಡಬಾರ್ದು. 3 ಜನ ಪರಬಾರಿ ಮಾಡಿಕೊಂಡು ಅವರು ಮಾಡ್ಕೊಂಡ್ರಿ ಸರ್. ಇದ್ರ ಮ್ಯಾಗ ಯಾವುದೇ ಕ್ರಮ ತೊಗೊಂಡು ನಾವು ಎಷ್ಟು ಕೃಷ್ಣ ಬೈರೇಗೌಡನು ಕೊಟ್ಟೀನಿ ಸರ್, ನಿಮಗೂ ಕೊಟ್ಟೀನಿ. ಇದು 3ನೇ ಸಲ ನಿಮಗೆ ಕೊಡ್ತಾ ಇದ್ದೀವಿ ಸರ್. ಇದು ಮಾಡ್ಲಿಕ್ಕಂದ್ರೆ ನಾವು ಎಲ್ಲ ತಾಂಡದವ್ರು ಬಂದು ಇಲ್ಲಿ ನಾವು ಧರಣಿ ಕೊಂಡಿರ್ಬೇಕಾಗ್ತದೆ ಸರ್. ದಯವಿಟ್ಟು ಇದ್ರ ಮ್ಯಾಗ ನೀವು ಕಾನೂನು ರೀತಿ ಕ್ರಮ ತಗೋಬೇಕು. ಅದು ಒಂದು 3 ತಿಂಗಳಲ್ಲಿ ತೊಗೊಳಿಕ್ಕಂದ್ರೆ ನಾವು 3 ತಿಂಗಳನ್ನ ಬಂದು ಎಲ್ಲ ತಾಂಡದವ್ರು ಬಂದು ಇಲ್ಲಿ ಧರಣಿ ಕೊಂಡಿರ್ಬೇಕಾಗ್ತದೆ ಸರ್. ದಯವಿಟ್ಟು ಇದು ಬಿಟ್ಟು 214 ಎಕರೆ ಅದ ಸರ್. ಇದು 214 ಎಕರೆ ಜಮೀನು ನೋಡಿರಿ. ಇದು 214 ಎಕರೆ ಜಮೀನು ಎಲ್ಲ ಕೊಟ್ಟಿ ದಾಖಲೆ ಸೃಷ್ಟಿಸಿ ಎಲ್ಲ ಇದು ಮಾಡ್ಯಾರ ಸರ್. ದಯವಿಟ್ಟು ಇದ್ರ ಮ್ಯಾಗ ಕಾನೂನು ರೀತಿ ಕ್ರಮ ತಗೋಬೇಕು ಅಷ್ಟೇ ಹೇಳೋದು, ಬೇರೆ ಏನಿಲ್ಲ. ಡಾಕ್ಯುಮೆಂಟ್ ಹಚ್ಚಿ ಕೊಡ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಹಚ್ಚಿ ಕೊಟ್ಟಿದ್ದೀನಿ.